ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 70 ಮಂದಿ ಸೇವಕರನ್ನು ನೇಮಿಸಿದುದು. ರೀಪ್ರಿಂಟ್ಸ್ ಪುಟ 5362, ಪುಟದ ಸಂಖ್ಯೆ 248. ಸ್ನಾನಿಕನಾದ ಯೋಹಾನನಿಂದ ಪ್ರಾರಂಭವಾಗಿ ಕ್ರಿಸ್ತಶಕ 70ರಲ್ಲಿ ಯೆರೂಸಲೇಮಿನ ನಾಶನದಲ್ಲಿ ಮುಕ್ತಾಯಗೊಂಡ ಯಹೂದ್ಯರ ಯುಗದ 40 ವರ್ಷಗಳು ಶಾರೀರಿಕ ಇಸ್ರಾಯೇಲರಿಗೆ ಸುಗ್ಗಿಯ ಕಾಲವಾಗಿತ್ತು. ಅದು ನಿಜವಾದ ಗೋಧಿ ಕಾಳನ್ನು ಸುವಾರ್ಥ ಯುಗದ ಕಣಜಕ್ಕೆ ತುಂಬಿಸಿಕೊಂಡು ಉಳಿದುದನ್ನು ಸಾಂಕೇತಿಕವಾದ ಬೆಂಕಿ ಎಂಬ ಮಹಾ ಸಂಕಟದ ಕಾಲದಲ್ಲಿ ಹೊಟ್ಟಿನಂತೆ ನಿರಾಕರಿಸಲಾಗಿತ್ತು. ನಮ್ಮ ಕರ್ತನು ಸುವಾರ್ಥ ಯುಗದ ಅಂತ್ಯದ ಸಮಯವು ಹೀಗೆಯೇ ಸುಗ್ಗಿಯ ಕಾಲವಾಗಿರುವುದೆಂದು ಹೇಳಿರುವುದು. ಅದು 1874ರಲ್ಲಿ ಆರಂಭವಾಗಿದ್ದು 1915ರಲ್ಲಿ ಮುಕ್ತಾಯವಾಗುವುದೆಂದು ಅನೇಕರು ನಂಬಿರುವರು. ಯಹೂದ್ಯರ ಯುಗದ ಮುಕ್ತಾಯದಲ್ಲಿ ಕರ್ತನಲ್ಲಿ ನಂಬಿಗಸ್ತರಾದವರೆಲ್ಲರೂ ಸುಗ್ಗಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು ಒಂದು ಮಹಾ ಸೌಭಾಗ್ಯವೆಂಬುದನ್ನು ಗುರುತಿಸಿಕೊಂಡಿದ್ದರು ಮತ್ತು ಅದೇ ಈಗಲೂ ಸತ್ಯವಾಗಿರಬೇಕು. ಕರ್ತನ ಹಿಂಬಾಲಕರನ್ನು ನಯ ವಿನಯವುಳ್ಳ ಕೇಡು ಬಗೆಯದ ಕುರಿ ಮರಿ ಮತ್ತು ಕುರಿಗಳಿಗೆ ಹೋಲಿಸಲಾಗಿದ್ದು ಹಾಗೂ ಸ್ವಾರ್ಥ ಭಾವವುಳ್ಳ ಸುಧಾರಣೆಯಾಗದ ಲೋಕದ ಜನರನ್ನು ಆತನು ತೋಳಗಳನ್ನಾಗಿ ಚಿತ್ರಣ ಮಾಡಿರುವನು. ಯಹೂದ್ಯರ ಯುಗದಲ್ಲಿ ಆತನು ಅವರನ್ನು, ಅಂದರೆ ಶಿಷ್ಯನನ್ನು, ಮನೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುವಂತೆ ಮಾಡಲಿಲ್ಲ. ಆದರೆ ಅವರು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬಹುಯೋಗ್ಯರು ಯಾರೆಂಬುದನ್ನು ವಿಚಾರಣೆ ಮಾಡಿ ಅವರು ಇವರನ್ನು ಸ್ವೀಕರಿಸಿದ್ದಲ್ಲಿ ಆ ಹಳ್ಳಿಯಲ್ಲಿ ಅವರು ಸಾಕ್ಷಿ ಹೇಳುವವರೆಗೂ ಅಲ್ಲಿಯೇ ಇರುವಂತೆ ಮಾಡಿದ್ದನು. ಅವರು ಪೂರ್ಣವಾಗಿ ಕರ್ತನನ್ನು ಅವಲಂಬಿಸಿದವರಾಗಿರಬೇಕಿತ್ತು ಮತ್ತು ತಮ್ಮ ಅಗತ್ಯತೆಗಳಿಗೆ ಯಾವ ಏರ್ಪಾಡನ್ನು ಮಾಡಿಕೊಳ್ಳಲು ಪ್ರಯತ್ನಿಸಬಾರದಿತ್ತು. ಇದು ಅವರಿಗೆ ಮುಂದಿನ ಕಾಲಕ್ಕೆ ಒಂದು ಪ್ರಯೋಜನಕಾರಿಯಾದ ಪಾಠವಾಗಬೇಕಿತ್ತು. ನಂತರ ಯೇಸುವು ತನ್ನ ಶಿಷ್ಯರನ್ನು ಕಳಿಸಿಕೊಟ್ಟು ಅವರಿಗೆ ತಮ್ಮ ಅತ್ಯುತ್ತಮ ಶಕ್ತ್ಯಾನುಸಾರ ತಮಗೆ ಬೇಕಾದವುಗಳನ್ನು ಹೊಂದಿಸಿಕೊಳ್ಳಲು ಹೇಳಿದ್ದನು. ಅವರ ಮೊದಲನೆಯ ಅನುಭವವು ಒಂದು ವಿಶೇಷ ರೀತಿಯಾಗಿದ್ದು ಅದರಲ್ಲಿ ಅವರು ತಮ್ಮಲ್ಲಿ ಪ್ರತಿನಿಧಿಸುತ್ತಿದ್ದ ದೈವಿಕ ಶಕ್ತಿಯಲ್ಲಿ ಅವರಿಗೆ ಭರವಸೆ ಮೂಡಿಸುವುದು ಇದರಲ್ಲಿ ಅಡಕವಾಗಿತ್ತು. ತಮ್ಮ ಒಡೆಯನು ಮಾಡಿದಂತೆ ರೋಗಿಗಳನ್ನು ಗುಣಪಡಿಸುವ, ದೆವ್ವಗಳನ್ನು ಬಿಡಿಸುವ ಮುಂತಾದವುಗಳನ್ನು ಮಾಡಲು ಶಕ್ತರಾಗುವಂತೆ ಆ ಪ್ರಮಾಣದಲ್ಲಿ ಅವರಿಗೆ ತಮ್ಮ ಒಡೆಯನಲ್ಲಿದ್ದ ಆತ್ಮವನ್ನು ಕೊಡಲಾಗಿತ್ತು. ಇಂಥ ಒಂದು ಅಧಿಕಾರವು ಈ ದಿನದಲ್ಲಿ ಕರ್ತನ ಜನರಿಗೆ ಇರುವುದೆಂದು ನಾವು ತಿಳಿಯಬಾರದು. ಪರಿಸ್ಥಿತಿಗಳು ಈಗ ಬದಲಾಗಿರುವುದು. ಅವುಗಳಿಗಿಂತಲೂ ಮಹತ್ತರವಾಗಿರುವ ಆತ್ಮೀಕವಾದ ರೋಗಗಳನ್ನು, ಕುರುಡುತನವನ್ನು ಮತ್ತು ಕಿವುಡುತನವನ್ನು ವಾಸಿ ಮಾಡುವುದು ಈ ದಿನದ ಕರ್ತನ ಜನರ ಸೌಭಾಗ್ಯವಾಗಿರುವುದು. ದೇವರ ರಾಜ್ಯವು ಸಮೀಪಿಸುತ್ತಿರುವುದೆಂಬುದು ಶಿಷ್ಯರು ನೀಡುತ್ತಿದ್ದ ಒಂದು ಸಂದೇಶವಾಗಿತ್ತು. ಯಾರಿಗೆ ಪ್ರಭಾವಿತರಾಗಲು ಸಾಧ್ಯವಿತ್ತೋ ಅವರು ಈ ಸಂದೇಶದಿಂದ ಪ್ರಭಾವಿತರಾಗುತ್ತಿದ್ದರು. ಹಲವು ಶತಮಾನಗಳಿಂದಲೂ ಇಸ್ರಾಯೇಲರು ದೇವರ ರಾಜ್ಯಕ್ಕಾಗಿಯೂ ಕಾದುಕೊಂಡಿದ್ದರು. ಅಯ್ಯೋ, ಆದರೆ ಅದನ್ನು ಪ್ರಸ್ತುತಪಡಿಸಿದಾಗ ಹೋಲಿಸಿ ನೋಡಿದ್ದಲ್ಲಿ ಕೇವಲ ಸಣ್ಣ ಸಂಖ್ಯೆಯಲ್ಲಿನ ಯಹೂದ್ಯರು ಅದನ್ನು ಸ್ವೀಕರಿಸಿಕೊಳ್ಳಲು ಸಿದ್ಧರಿದ್ದರು. ಅನಂತರ ಆ ರಾಜ್ಯವನ್ನು ನೀಡುವ ಪ್ರಸ್ತಾಪನೆಯು ಅವರಿಂದ ತೆಗೆಯಲ್ಪಟ್ಟಿತು ಮತ್ತು ಅಲ್ಲಿಂದೀಚೆಗೆ ಅದನ್ನು ಲೋಕಕ್ಕೆಲ್ಲ ನೀಡಲಾಗಿತ್ತು. ಈ ಮೂಲಕವಾಗಿ ಮೆಸ್ಸಿಯನಿಗೆ ಮೊದಲಗಿತ್ತಿಯಾಗಿ ಆತನೊಡನೆ ಸಹಬಾಧ್ಯರಾಗಲು ಒಂದು ವರ್ಗವನ್ನು ಪ್ರತಿಯೊಂದು ಜನಾಂಗದವರಿಂದಲೂ ಆದುಕೊಂಡು ಕೂಡಿಸಲಾಗಿರುತ್ತಿರುವುದು. ಇವರ ಮೂಲಕವಾಗಿ ಶೀಘ್ರದಲ್ಲೇ ದೇವರ ರಾಜ್ಯವು ಭೂಲೋಕದಲ್ಲಿ ಸ್ಥಾಪಿತವಾಗುವುದು ಮತ್ತು ಅದರ ಆಶೀರ್ವಾದವನ್ನು ಸಮೀಪದಲ್ಲಿರುವವರೆಗೂ ದೂರದಲ್ಲಿರುವವರೆಗೂ ಅಂತೂ ಮಾನವ ಕುಲದವರೆಲ್ಲರಿಗೂ ನೀಡಲಾಗುವುದು.